ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಿ ಮುಖಾಂತರ ಮಾನ್ಯ ಸಚಿವರು ತಪ್ಪಾದ ಮಾಹಿತಿಗಳನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಸರ್ಕಾರಿ ಜಮೀನು, ರೈತರ ಜಮೀನು, ವಿಶೇಷವಾಗಿ ಬಡ ಮುಸ್ಲಿಂ ಬಂಧುಗಳ ಜಮೀನನ್ನು ಕೂಡ ಕಬಳಿಸುವಂಥ ದೊಡ್ಡ ಜಾಲವೇ ಇದರ ಹಿಂದೆ ಅಡಗಿದೆ ಅಂತ ಹೇಳಬೇಕು. ಹಿಂದಿನ ವಕ್ಫ್ ಕಾನೂನಿನ ಕಲಂ 4, 5, 6 ಅಥವಾ ಕಲಂ 27 ಉಪಯೋಗ ಮಾಡಿಕೊಂಡು ನಂತರ ಕಲಂ 83 ಇವುಗಳ ದುರುಪಯೋಗ ಕೂಡ ಮಾಡಿಕೊಂಡು ಮಿಸ್ಇಂಟರ್ಪ್ರಿಟೇಷನ್ ಮಾಡಿಕೊಂಡು ನಂತರ ತಂದಂಥ ಕಾನೂನು 1995ರಲ್ಲಿ ಮಾಡಲಾದ ಕರಾಳ ಕಾಯ್ದೆ ಅದನ್ನು ಅನುಸರಿಸಿ ಕೂಡ ಸರ್ಕಾರ ಸಾರ್ವಜನಿಕ ಉಪಯೋಗಕ್ಕೆ ಬರುವಂಥ ಮಶಾನ, ಗೈರಾಣ, ಗಾಂವಠಾಣ ಜಮೀನುಗಳನ್ನು ಅಲ್ಲದೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂಥ ಜಮೀನನ್ನು ಕೂಡ ಏಕತರಫಿಯಾಗಿ ವಕ್ಫೆ ಆಸ್ತಿ ಎಂದು ಘೋಷಣೆ ಮಾಡುತ್ತ ಬಂದದ್ದು ದುರ್ದೈವ ಸಂಗತಿ. ಇಷ್ಟೆಲ್ಲ ನಿಮ್ಮ ಅಧಿಕಾರಿಗಳು ಮಾಡಿದ್ರು ನೀವು ಇವತ್ತು ಉತ್ತರ ಕೊಟ್ಟಿರುವಂಥದ್ದು ಮೊದಲು 1-2 ಕೇಳ್ತಾ ಇದ್ದೀನಿ. ಬೆಂಗಳೂರು ನಗರದಲ್ಲಿ 21 ಗುಂಟೆ, ವಿಜಯಪುರದಲ್ಲಿ 28 ಎಕರೆ 9 ಗುಂಟೆ, ಬಾಗಲಕೋಟೆಯಲ್ಲಿ 315 19 ಗುಂಟೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದೀರಿ. ಇದರಲ್ಲಿ 2 ಭಾಗಗಳು ಬರ್ತಾ ಇದ್ದಾವೆ ಮಾನ್ಯ ಸಭಾಪತಿಗಳೇ. ಒಂದು ಪ್ರೈವೇಟ್ ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ತೀರ್ಮಾನ ಮಾಡಿದಂಥದ್ದು, ತೆಗೆದುಕೊಂಡಂಥದ್ದು. ಇನ್ನು ಎರಡನೇದಾಗಿ ಸರ್ಕಾರಿ ಆಸ್ತಿಗಳನ್ನು ಅರಣ್ಯ ಇಲಾಖೆ ಇರ್ಬೋದು, ಗೈರಾಣೆ ಇರ್ಬೋದು, ಗಾಂವಠಾಣ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ಇದ್ದಂಥ ವಾರಸದಾರ ಯಾರೂ ಇಲ್ಲ ಅಂತನ್ನುವಂಥ ಕಲ್ಪನೆ ಮಾಡಿಕೊಂಡು ಆ ಆಸ್ತಿಗಳನ್ನು ಕೂಡ ವಕ್ಫ್ ಹೆಸರಿನಲ್ಲಿ ಮಾಡಿದಂಥದ್ದು ಅದು ಕಾಣುವಂಥದ್ದು. ನಮ್ಮ ಬಾಗಲಕೋಟೆಯಲ್ಲಿ ಅವ್ರ ವರದಿ ಬಾಗಲಕೋಟೆ ಜಿಲ್ಲೆಯಲ್ಲಿ 28 ಎಕರೆ 9 ಗುಂಟೆ ಅಂತ ಕೊಟ್ಟಿದ್ದಾರೆ. ಮಾನ್ಯ ಸಭಾಪತಿಗಳೇ, ಅರಣ್ಯ ಇಲಾಖೆದು ಅದು ಕೂಡ ಸಿಗಬೇಕಾಗಿತ್ತು ಅಂತ ನಂದು.